ಸೆಕ್ಯುಲರ್ ಕಂಟ್ರಿ ಅಂತ ಒಂದು ಕಡೆ ರಾಹುಲ್ ಗಾಂಧಿ ಅವರ ಯಾತ್ರೆಗೆ ತಡೆ ಆಗುವಂತದ್ದು, ಮತ್ತೊಂದು ಕಡೆ ಅವರ ವಿರುದ್ಧನೇ ಎಫ್ಐಆರ್ ದಾಖಲಿಸುವಂತ ಕೆಲಸವನ್ನು ಅಸ್ಸಾಂ ಸರ್ಕಾರ ಮಾಡಿದೆ. ನಾನು ಎರಡನ್ನೂ ಖಂಡಿಸ್ತೀನಿ ನೋಡಪ್ಪ. ಎಫ್ಐಆರ್ ಹಾಕೋದು ಸುಮ್ಮನೆ ಎಫ್ಐಆರ್ ಹಾಕೋದು ತಪ್ಪು ಮಾಡಿದಾಗ ಮಾತ್ರ. ಇಂಡಿಯನ್ ಪೀನಲ್ ಕೋಡು ವೈಲೇಷನ್ ಆಗಿದ್ದರೆ ಅಥವಾ ಪೊಲೀಸ್ ಆ್ಯಕ್ಟ್ ವೈಲೇಷನ್ ಆಗಿದ್ರೆ ಅಥವಾ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದ್ರೆ ಆಗ ಮಾತ್ರ ಎಫ್ಐಆರ್ ಹಾಕ್ಬೇಕು. ಸುಮ್ಮನೆ ಎಫ್ಐಆರ್ ಹಾಕಿ ಅದನ್ನು ಪಾದಯಾತ್ರೆನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ, ಅದರಿಂದ ಅದು ತಿರುಗ್ಬಾಣ ಆಗುತ್ತೆ. ಅವರು ರಾಹುಲ್ ಗಾಂಧಿ ಅವ್ರು ಇದಕ್ಕೆಲ್ಲ ಕೇರ್ ಮಾಡೋಕ್ಕೆ ಹೋಗಲ್ಲ. ನಾನು ಈ ಪಾದಯಾತ್ರೆ ಮಾಡೋದನ್ನು ತಡೆ ಒಡ್ತಾ ಇದ್ದಾರಲ್ಲ, ಅದನ್ನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಎಫ್ಐಆರ್ ಹಾಕಿರೋದು ಕೂಡ ಅವರು ಉದ್ದೇಶಪೂರ್ವಕವಾಗಿ ಹಾಕಿದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ ಅವರ ಯಾತ್ರೆಗೆ ತಡೆ ಆಗುವಂತದ್ದು, ಮತ್ತೊಂದು ಕಡೆ ಅವರ ವಿರುದ್ಧನೇ ಎಫ್ಐಆರ್ ದಾಖಲಿಸುವಂತ ಕೆಲಸವನ್ನು ಅಸ್ಸಾಂ ಸರ್ಕಾರ ಮಾಡಿದೆ. ನಾನು ಎರಡನ್ನೂ ಖಂಡಿಸ್ತೀನಿ ನೋಡಪ್ಪ. ಎಫ್ಐಆರ್ ಹಾಕೋದು ಸುಮ್ಮನೆ ಎಫ್ಐಆರ್ ಹಾಕೋದು ತಪ್ಪು ಮಾಡಿದಾಗ ಮಾತ್ರ. ಇಂಡಿಯನ್ ಪೀನಲ್ ಕೋಡು ವೈಲೇಷನ್ ಆಗಿದ್ದರೆ ಅಥವಾ ಪೊಲೀಸ್ ಆ್ಯಕ್ಟ್ ವೈಲೇಷನ್ ಆಗಿದ್ರೆ ಅಥವಾ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದ್ರೆ ಆಗ ಮಾತ್ರ ಎಫ್ಐಆರ್ ಹಾಕ್ಬೇಕು. ಸುಮ್ಮನೆ ಎಫ್ಐಆರ್ ಹಾಕಿ ಅದನ್ನು ಪಾದಯಾತ್ರೆನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ, ಅದರಿಂದ ಅದು ತಿರುಗ್ಬಾಣ ಆಗುತ್ತೆ. ಅವರು ರಾಹುಲ್ ಗಾಂಧಿ ಅವ್ರು ಇದಕ್ಕೆಲ್ಲ ಕೇರ್ ಮಾಡೋಕ್ಕೆ ಹೋಗಲ್ಲ. ನಾನು ಈ ಪಾದಯಾತ್ರೆ ಮಾಡೋದನ್ನು ತಡೆ ಒಡ್ತಾ ಇದ್ದಾರಲ್ಲ, ಅದನ್ನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಎಫ್ಐಆರ್ ಹಾಕಿರೋದು ಕೂಡ ಅವರು ಉದ್ದೇಶಪೂರ್ವಕವಾಗಿ ಹಾಕಿದ್ದಾರೆ.